ಪ್ರತಿ ವರ್ಷ 30 ಲಕ್ಷ ಜನ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ನಂತರ ಸಕ್ಕರೆ ಕಾಯಿಲೆ ರೋಗಿಗಳು ಎಷ್ಟಿದ್ದಾರೆ ಅಂದರೆ 14 ಕೋಟಿ. ಸ್ಟ್ರೆಸ್ ಇದ್ದರೆ ಮುಖದ ಮೇಲೆ ರಿಂಕಲ್ಸ್ ಬರುತ್ತಂತೆ, ಸಂತೋಷ ಇದ್ದರೆ ಪಿಂಪಲ್ಸ್ ಬರುತ್ತಂತೆ. ಪಕ್ಕದ ಮನೆಯವ್ರ ಥರ ಇದ್ದರು, ಪಕ್ಕದ ಮನೆಯವ್ರ ರೀತಿ ಇದ್ದರು. ಇವತ್ತು ಮನೆಯವರೇ ಪಕ್ಕದ ಮನೆಯವರಾಗೋಗಿದ್ದಾರೆ. ಹೃದಯಾಘಾತದ ರಾಜಧಾನಿಯಾಗಿದೆ ಭಾರತ ದೇಶ, ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿದೆ ಭಾರತ ದೇಶ, ಅಧಿಕ ರಕ್ತದ ಒತ್ತಡ ರಾಜಧಾನಿಯಾಗಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದದ್ದು ಸಕ್ಕರೆ ಕಾಯಿಲೆ. ಇವತ್ತು ಭಾರತ ದೇಶ ಹೃದಯಾಘಾತದ ರಾಜಧಾನಿಯಾಗಿದೆ, ಭಾರತ ದೇಶ ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿದೆ, ಭಾರತ ದೇಶ ಅಧಿಕ ರಕ್ತದ ಒತ್ತಡ ರಾಜಧಾನಿಯಾಗಿದೆ. ಇವತ್ತು ಭಾರತ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ ಪ್ರತಿ ವರ್ಷ. ಅದರಲ್ಲೂ ಚಿಕ್ಕ ವಯಸ್ಸಿನವರಿಗೆ ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ನಂತರ ಸಕ್ಕರೆ ಕಾಯಿಲೆ ರೋಗಿಗಳು ಎಷ್ಟಿದ್ದಾರೆ ಅಂದರೆ 14 ಕೋಟಿ ಸಕ್ಕರೆ ಕಾಯಿಲೆ ರೋಗಿಗಳಿದ್ದಾರೆ. ಇನ್ನು 14 ಕೋಟಿ ಬಾರ್ಡರ್ ಲೈನ್, ಅಂದರೆ ಡಯಾಬಿಟೀಸು ಬಾರ್ಡರ್ ಲೈನ್ ಅಂತ ಹೇಳ್ತೀವಿ, ಸ್ವಲ್ಪ ಬಂದಿದೆ ಅಂತ ಹೇಳ್ತೀವಿ. ಆದರೆ ಡಯಾಬಿಟೀಸು ಜಾಸ್ತಿ ಇದ್ದವ್ರಿಗೂ ಅಷ್ಟೇ, ಈಗ ಬಾರ್ಡರ್ ಲೈನ್ ಇದ್ದವ್ರಿಗೂ ಅಷ್ಟೇ ರಿಸ್ಕು ಸೇಮ್. ಅಯ್ಯೋ ಜಸ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅದನ್ನು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ನಂತರ ಬಿ ಪಿ ಎಷ್ಟು ಜನಕ್ಕಿದೆ ಇವತ್ತು? 22 ಕೋಟಿ ಜನರಿಗೆ ಭಾರತ ದೇಶದಲ್ಲಿ ಹೈ ಬ್ಲಡ್ ಪ್ರೆಷರ್ ಇದೆ. ಅದರಿಂದ ಈ ಹೃದಯಾಘಾತಕ್ಕೆ ಕಾರಣ ಧೂಮಪಾನ, ಮದ್ಯಪಾನ, ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಇರೋದು, ಬಿ ಪಿ ಕಾಯಿಲೆ ನಿಯಂತ್ರಣದಲ್ಲಿ ಇಲ್ಲದೆ ಇರೋದು. ಇನ್ನೊಂದು ಏನಪ್ಪ ಅಂದರೆ ನೋಡಿ, ಈಗ ನಾವು ಆಧುನಿಕೀಕರಣ ಅಂತೀವಿ, ಕೈಗಾರಿಕಾಕರಣ ಅಂತೀವಿ ಮತ್ತು ಗಣಕೀಕರಣ ಅಂತೀವಿ. ಅದರ ಜೊತೆಗೆ ಸೋಮಾರೀಕರಣವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ 51% ಸೋಮಾರಿಗಳಿದ್ದಾರೆ, ಯಾವುದೇ ಕೆಲಸ ಮಾಡೋದಿಲ್ಲ, ಇಡೀ ಪ್ರಪಂಚದ ವಿಚಾರವನ್ನು ಮಾತಾಡೋದು, ಸಂಜೆ ಹೊತ್ತಿಗೆ ಅವ್ರ ವ್ಯವಹಾರ ಬೇರೆ. ಇವತ್ತು ಸೋಮಾರಿತನ ನಾನಾ ಕಾರಣಕ್ಕಾಗಿದೆ, ಅದೆಲ್ಲ ನಿಮಗೆ ಗೊತ್ತಿದೆ. ನಂತರ ಆಹಾರ ಪದಾರ್ಥಗಳು ಅಷ್ಟೇ, ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಎಲ್ಲ ಬೇರೆ ಬೇರೆ ಥರದ್ದು ಚಿಪ್ಸು ಅನ್ನೋದು ಅಥವಾ ಇನ್ನು ಬೇರೆ ಪಿಜ್ಜಾಗಳು, ಮಕ್ಕಳುಗಳು ಅಥವಾ ಹೆಚ್ಚು ಎಣ್ಣೆಯಲ್ಲಿ ಕರೆದಿರತಕ್ಕಂಥ ಪದಾರ್ಥಗಳು, ಬಜ್ಜಿ ಆಗ್ಬೋದು, ಬೋಂಡಗಳಾಗ್ಬೋದು, ಅದನ್ನು ತಿನ್ನೋದ್ರಿಂದ ಅಂದರೆ ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ ಶರೀರದಲ್ಲಿ. ಒಂದು ಅಂಶ ಜ್ಞಾಪಕದಲ್ಲಿಟ್ಕೊಳ್ಳಿ, ನಿಮ್ಮ ಶರೀರದ ತೂಕಕ್ಕೂ ಕೊಲೆಸ್ಟ್ರಾಲ್ಗೂ ಸಂಬಂಧ ಇಲ್ಲ. ಕೆಲವರು ಸಣ್ಣಕ್ಕಿರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಇನ್ನು ಕೆಲವರು ದಪ್ಪಕ್ಕಿರ್ಬೋದು, ಕೊಲೆಸ್ಟ್ರಾಲು ಕಡಿಮೆ ಇರ್ಬೋದು. 70% ಕೊಲೆಸ್ಟ್ರಾಲು ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ. ನೀವೇನು ತಿಂದೇ ಇದ್ರೂ ಭಾರತೀಯರಲ್ಲಿ ಈ ಜೀನ್ಸು ಬದಲಾವಣೆ ಆಗಿರೋದ್ರಿಂದ 70% ಸ್ವಾಭಾವಿಕವಾಗಿ ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸಣ್ಣಕ್ಕಿದ್ದೀನಿ, ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಮನೋಭಾವ ಇರಬಾರ್ದು. ನಂತರ ಒತ್ತಡ ಅನ್ನೋದು ಕೂಡ ಹೊಸದಾಗಿ ಬಂದಿರತಕ್ಕಂಥ ಒಂದು ಕಾರಣ. ಒತ್ತಡ, ಸಂಸಾರದ ಒತ್ತಡ, ವೃತ್ತಿಯ ಒತ್ತಡ ಅಥವಾ ಭವಿಷ್ಯದ ಒತ್ತಡ ಇವತ್ತು ಭಾರತೀಯರಿಗೆ ಕಾಡ್ತಾ ಇರೋದು, ಯುವ ಜನರಿಗೆ ಕಾಡ್ತಾ ಇರೋದು ಅಂದರೆ ಒತ್ತಡ. ಹಿಂದೆ ಎಲ್ಲ ನೋಡಿ, ರಿಟೈರ್ಡ್ ಆಗುವಾಗ ಮನೆ ಕಟ್ತಾ ಇರೋರು, ಇನ್ನೊಂದು ವರ್ಷ 2 ವರ್ಷ ರಿಟೈರ್ ಆಗುವಂಥ ಸಂದರ್ಭದಲ್ಲಿ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡೋರು. ಇವಾಗ ಏನು, ಪ್ರೊಬೇಷನರಿ ಪೀರಿಯಡ್ ಸೇರಿ 2 ವರ್ಷ ಆಗಿರುತ್ತೆ, ಅಷ್ಟರಲ್ಲೇ ಮನೆ ಕಟ್ಟಬೇಕು ಅನ್ನೋ ಇತಿಹಾಸ. ಸೊ ಇವೆಲ್ಲ ಇವತ್ತು ಒತ್ತಡಕ್ಕೆ ಕಾರಣ. ಅಂದರೆ ಜನ ಸಂತೋಷವಾಗಿಲ್ಲ. ಯಾಕೆ ಸಂತೋಷವಾಗಿಲ್ಲ ಅಂದರೆ, ಬೇರೆಯವ್ರು ಸಂತೋಷವಾಗಿದ್ದಾರಲ್ಲ ಅಂತ ಇವರು ಸಂತೋಷವಾಗಿಲ್ಲ. ಇದ್ರಿರಲಿ ಅವರು. ಅದರಿಂದ ಎಷ್ಟೋ ಸರಿ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಕಾದ್ರೆ ಎಲ್ಲರ ಹತ್ರನೂ ಹೇಳ್ಕೋಬಾರ್ದಂತೆ, ಆತ್ಮೀಯರ ಹತ್ರ ಮಾತ್ರ ಹೇಳ್ಕೋಬೇಕಂತೆ. ಆತ್ಮೀಯರಂದರೆ ಯಾರು? ನಿಮ್ಮ ಬೆನ್ನ ಹಿಂದೆ, ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಮಾತನಾಡುವರೇ ನಿಜವಾದ ಆತ್ಮೀಯರು. ಎಲ್ಲರ ಹತ್ರನೂ ಹೇಳ್ಕೊಂಡ್ರೆ ಏನಾಗುತ್ತೆ, ಕೆಲವ್ರಿಗೆ ಖುಷಿ, ಇವ್ರಿಗೆ ಸಮಸ್ಯೆ ಇದೆ, ಇವ್ರಿಗೆ ತೊಂದರೆ ಇದೆ, ಭಾಳ ಖುಷಿ ಪಡ್ತಾರೆ. ಅಂದರೆ ನೀವು ಯಾವ ರೀತಿ ಇರಬೇಕು ಅಂದರೆ, ನಿಮಗೆ ಗೊತ್ತಿರುತ್ತೆ ಇವರು ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ, ಇವರು ನಮ್ಮ ಬಗ್ಗೆ ಕೆಟ್ಟ ಆಲೋಚನೆ ಇರುತ್ತೆ, ಇವರು ನಮ್ಮನ್ನು ಸಹಿಸೋದಿಲ್ಲ ಅಂಥವ್ರು ನಿಮ್ಮ ಎದುರುಗಡೆ ಬಂದಾಗ ನೀವು ನಗಬೇಕು.
ನೀವು ಖುಷಿಯಾಗಿರಬೇಕು, ಆಗ ಅವ್ರಿಗೆ ಬೇಜಾರಾಗುತ್ತೆ. ಸೊ ಆ ಥರ ಈಗ ನಾವು ಮಾಡಿದ್ದೇವೆ. ನನಗೆ ಗೊತ್ತು ನಮ್ಮ ಮೇಲೆ ಇವರು ಯಾವುದೋ ಒಂದು ಮೂಗರ್ಜಿ ಬರೆದಿದ್ದಾರೆ ಅಂತ ಬಂದು ಕೂತಿರೋರು ನನಗೆ ಗೊತ್ತು. ನಾನು ಮುಂದೆ ಒಂದಿಬ್ಬರು ಬಂದು ಕೂತಿದ್ದಾರೆ, ಅವ್ರ ಮೂಗರ್ಜಿನ 10 ನಿಮಿಷದಿಂದ ನಮ್ಮ ಮೇಲೆ ಬರೆದಿದ್ದಾರೆ. ನಾನು ಅವ್ರಿಗೆ ಕಾಫಿ ಕುಡಿಸ್ದೆ, ಚೆನ್ನಾಗಿ ಮಾತಾಡಿಸ್ದೆ. ಅವರು ಹೋಗುವಾಗ ಸಪ್ಪೆ ಮುಖ ಹಾಕೊಂಡು ಹೋದರು. ಅದರಿಂದ ಇವತ್ತು ನಾವು ಯಾವ ರೀತಿ ಇವೆಲ್ಲ ಜೀವನ ಶೈಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅಂದರೆ ಹರಿ ವರಿ ಕರಿ ಅಂತ ಹೇಳ್ತೀವಿ ನಾವು, ಅದಿರಬಾರ್ದು ಜೀವನದಲ್ಲಿ. ಎಲ್ಲ ಬೇಗ ಅವಸರ ಮಾಡ್ಕೋಬಾರ್ದು. ಆಗುತ್ತೆ, ನಿಧಾನಕ್ಕೆ ತಾಳ್ಮೆ ಇರಬೇಕಾಗತ್ತೆ, ಅವಸರ ಮಾಡ್ಕೋಬಾರ್ದು. ಈಗ ಆಯಿತು, ಈಗ ಯಾವುದೋ ಒಂದು ಬಸ್ಗೆ ಹೋಗಬೇಕು, ಬಸ್ ಮಿಸ್ ಆಯಿತು, ನೆಕ್ಸ್ಟ್ ಅರ್ಧ ಗಂಟೆ ಆದಮೇಲೆ ಹೋಗೋಣ, ನೆಕ್ಸ್ಟ್ ಏನಾಗೋದಿಲ್ಲ. ಹರಿ ವರಿ ಕರಿ ಅಂದರೆ ನೋಡಿ, ಚಿಂತೆ ಇದ್ದರೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಸ್ಟ್ರೆಸ್ ಇದ್ದರೆ ಮುಖದ ಮೇಲೆ ರಿಂಕಲ್ಸ್ ಬರುತ್ತಂತೆ, ಸಂತೋಷ ಇದ್ದರೆ ಪಿಂಪಲ್ಸ್ ಬರುತ್ತಂತೆ. ಅದಕ್ಕೋಸ್ಕರ ಮನುಷ್ಯನಿಗೆ ನಿಜವಾದ ಸಮಸ್ಯೆ ತಂಡೋತರು ನಮಗೆ ನಾವೇ. ನಾವು ನಮ್ಮ ಕೈಲಿ ಏನಿದೆ, ನಮಗೆ ದೇವ್ರು ಏನು ಕೊಟ್ಟಿದ್ದಾನೆ ಅದನ್ನು ಸಂತೋಷ ಪಡಬೇಕು. ನಾವೇನು ಮಾಡ್ತೀವಿ, ಈಗ ನನ್ನ ಹತ್ರ ಕಾರಿದೆ, ಖುಷಿ ಪಡಬೇಕು. ಯಾರೋ ಇನ್ನೊಬ್ಬರು ದೊಡ್ಡ ಕಾರು, ಅದಕ್ಕಿಂತ ನಮಗಿಂತ ದೊಡ್ಡ ಕಾರ್ ತಗೊಂಡು ಹೋಗ್ತಾ ಇದ್ದಾರೆ, ಬೇಡ, ನಮಗೇನಿದೆ ಅದರಲ್ಲಿ ಖುಷಿ ಪಟ್ಟರೆ ಆವಾಗ ನೋಡಿ ನೆಮ್ಮದಿ ಇರುತ್ತೆ. ಹಿಂದೆ ಎಲ್ಲ ಏನಾಗ್ತಾಯಿತ್ತು, ಮನೆಯವರು ಪಕ್ಕದ ಮನೆಯವ್ರ ಥರ ಇದ್ದರು, ಪಕ್ಕದ ಮನೆಯವ್ರ ರೀತಿ ಇದ್ದರು. ಇವತ್ತು ಮನೆಯವರೇ ಪಕ್ಕದ ಮನೆಯವರಾಗೋಗಿದ್ದಾರೆ. ಈ ರೀತಿ ಬದಲಾವಣೆ ಆಗ್ತಾಯಿದೆ. ನಂತರ ಇನ್ನೊಂದು ಕಾರಣ, ಈ ಕಾಯಿಲೆಗಳಿಗೆ ಈ ಒತ್ತಡ ಜಾಸ್ತಿ ಆಗೋದಕ್ಕೆ ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇದೆ. ಮೊದಲು ಒಂದೇ ಮನೇಲಿ 20 ಜನ 25 ಜನ ಒಬ್ಬೊಬ್ಬರು ಹಂಚ್ಕೋತಾ ಇದ್ರು ಕೆಲಸ. ಏನೇನು ಒಂದು ಮನೆಯೇ ಸಾಂತ್ವನ ಕೇಂದ್ರ, ಮನೆಯೇ ಒಂದು ಶಿಶು ವಿಹಾರ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಯಾರಾದರೂ ಮುನಿಸ್ಕೊಂಡು ಮಲ್ಕೊಂಡ್ರೆ ಒಬ್ಬರು ಎಚ್ಚರ ಮಾಡ್ಕೊಬರೋರು, ಊಟ ಮಾಡಬಾ, ತಿಂಡಿ ಮಾಡಬಾ. ಯಾಕೆಂದರೆ ನಮ್ಮ ಸಂಪ್ರದಾಯದಲ್ಲಿ ಮುನಿಸ್ಕೊಳ್ಳೋದು ಒಂದಿದು. ಅವರು ಅಷ್ಟೇ, ಯಾರಾದರೂ ಎಚ್ಚರ ಮಾಡಿಕೊಂಡು ಕರ್ಕೊಂಡೋದ್ರೆ ಸಾಕಪ್ಪ ಊಟ ಮಾಡೋಣ ಅಂತ ಅವ್ರಿಗೂ ಅನಿಸುತ್ತೆ. ಇವತ್ತು ಏನಾಗಿದೆ, ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ಗಂಡ ಹೆಂಡತಿ ಇಬ್ಬರೇ. ಇವತ್ತು ಅವಿಭಾಜ್ಯ ಕುಟುಂಬ 2026ನೇ ಇಸ್ವಿನಲ್ಲಿ ಏನು ಅವಿಭಾಜ್ಯ ಕುಟುಂಬ ಅಂದರೆ, ಅದರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ ಗಂಡ ಹೆಂಡತಿ ಮದುವೆ ಆದಮೇಲೆ ಜೊತೆಯಲ್ಲಿರೋದೇ ಒಂದು ದೊಡ್ಡ ಅವಿಭಾಜ್ಯ ಕುಟುಂಬ ಆಗಿದೆ. ಸೊ ಈ ರೀತಿ ಇವೆಲ್ಲ ಒತ್ತಡ ಅಂದರೆ ವಾಯು ಮಾಲಿನ್ಯ, ಈಗ ಹೊಸದಾಗಿ ಹೊಸ ಕಾರಣ ಬರ್ತಾಯಿದೆ ಕಾಯಿಲೆಗಳಿಗೆ. ಒಂದು ವಾಯು ಮಾಲಿನ್ಯ, ಇನ್ನೊಂದು ನೀರಿನ ಮಾಲಿನ್ಯ, ಮೂರನೇದು ಭೂಮಿಯ ಮಾಲಿನ್ಯ. ಭೂಮಿಗೆ ನಾವು ವಿಷವನ್ನು ಹಾಕ್ತಾಯಿದ್ದೀವಿ, ಅದಕ್ಕೆ ನಾವು ಗೊಬ್ಬರಗಳನ್ನು ಹಾಕ್ತಾಯಿದ್ದೀವಿ ಜಾಸ್ತಿ, ಅದಕ್ಕೆ ನಾವು ಕೀಟನಾಶಕ ವಸ್ತುಗಳನ್ನು ಸಿಂಪಡಿಸ್ತಾ ಇದ್ದೀವಿ.